ಅಕ್ಕ ಸೀರಿಯಲ್ ಮೂಲಕ ಕನ್ನಡಿಗರ ಮನದಲ್ಲಿ ನೆಲೆಯೂರಿದ ನಟಿ ಅನುಪಮ ಗೌಡ ಅವರು ರ್ಯಾಪಿಡ್ ರಶ್ಮಿ ಅವರ ಶೋನಲ್ಲಿ ತಮ್ಮ ಬಗ್ಗೆ ಹಲವು ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ನಟಿ ಕಮ್ ಆಂಕರ್ ಆಗಿರುವ ಅನುಪಮ ಅವರು ಬರೋಬ್ಬರಿ 70 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾರಂತೆ. ಅವರ ಸ್ನೇಹಿತರ ಜೊತೆಗೆ ಕೂಡಿ ಒಂದು ಸೀರಿಯಲ್ ಮನೆ ಮಾಡಿ ಬಾಡಿಗೆ ಕೊಟ್ಟು ಹಣ ಮಾಡಬಹುದು, ಅದು ಸಹ ಒಂದು ಒಳ್ಳೆಯ ಆದಾಯ ಗಳಿಸುವ ಮಾರ್ಗ ಅಂತ ಯೋಚಿಸಿ ಶೂಟಿಂಗ್ ಮನೆ ಮಾಡಲು ಹೋಗಿ ಲಾಸ್ ಆಗಿ 70 ಲಕ್ಷ ರೂಪಾಯಿ ಸಾಲವನ್ನು ಮಾಡಿಕೊಂಡಿದ್ದಾರಂತೆ. ಆ ಸಮಯದಲ್ಲಿ ಅವರಿಗೆ ಅವರ ಆಪ್ತ ಸ್ನೇಹಿತರು ಸಹಾಯ ಮಾಡಿದ್ರಂತೆ. ನಟಿ ಗೊಂಬೆ ಅಂದ್ರೆ ನೇಹಾ ಗೌಡ ಅವರು ಸಹ ಇವರ ಕಷ್ಟದ ಸಮಯದಲ್ಲಿ ಜೊತೆಗೆ ಇದ್ರಂತೆ. ಅದೇ ಸಮಯದಲ್ಲಿ ಅವರಿಗೆ ಬಿಗ್ ಬಾಸ್ ನಲ್ಲಿ ಗಳಿಸಿದ ಹಣದಿಂದ ತಮ್ಮ ಸಾಲವನ್ನ ತೀರಿಸಿದ್ರಂತೆ. ಇನ್ನು ಅನುಪಮ ಅವರಿಗೆ ದೇವರ ಮೇಲೆ ನಂಬಿಕೆ ಹಾಗೂ ಭಕ್ತಿ ಇದೆ, ಆದರೆ ನನಗೆ ಯಾವುದೇ ಶ್ಲೋಕ ಮತ್ತು ಮಂತ್ರಗಳು ಬರೋದಿಲ್ಲ. ನಾನು ಶ್ರದ್ಧೆಯಿಂದ ದೇವರ ಪೂಜೆ ಮಾಡ್ತೇನೆ. ಇಂದಿನ ದಿನಮಾನದಲ್ಲಿ ಇವತ್ತು ಇದ್ದ ವ್ಯಕ್ತಿ ನಾಳೆ ಜೀವಂತ ಇರ್ತಾರೆ ಅಂತ ಹೇಳಲು ಸಾಧ್ಯವಿಲ್ಲ. ಹಾಗಿದ್ದಾಗ ನಾನು ನಿತ್ಯವೂ ಬೆಳಗ್ಗೆ ಎದ್ದ ಕ್ಷಣ ದೇವರಿಗೆ ಮೊದಲು ಕೈ ಮುಗಿದು ಬಳಿಕ ನನ್ನ ಕೆಲಸಗಳನ್ನು ಆರಂಭಿಸ್ತೇನೆ ಅಂತ ಹೇಳಿದ್ದಾರೆ. ಅನುಪಮ ಗೌಡ ಅವರು ಉದಯೋನ್ಮುಖ ಪ್ರತಿಭೆ, ತಮ್ಮದೇ ಆದ ವಿಭಿನ್ನ ನಟನೆ ಹಾಗೂ ನಿರೂಪಣೆಯ ಮೂಲಕ ಜನರ ಪ್ರೀತಿ ಗಳಿಸಿದ್ದಾರೆ. ಇಲ್ಲಿಯವರೆಗೂ ಅನೇಕ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ್ದಾರೆ. ಸ್ಟಾರ್ ಸುವರ್ಣ ಚಾನೆಲ್ ಹಾಗೂ ಕಲರ್ಸ್ ಕನ್ನಡ ಚಾನೆಲ್ಗಳಲ್ಲಿ ನಿರೂಪಕಿಯಾಗಿ ಸೈ ಎನಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಇವರ ವ್ಯಕ್ತಿತ್ವಕ್ಕೆ ಹಲವಾರು ಜನರು ಫ್ಯಾನ್ಸ್ ಇದ್ರು. ಈಗ ತಮ್ಮ ಜೀವನವು ಬಹಳ ಸುಂದರವಾಗಿದೆ. ದೇವರ ಅನುಗ್ರಹದಿಂದ 3 ಹೊತ್ತಿನ ಊಟಕ್ಕೆ ಹಾಗೂ ನನ್ನ ಮನೆ ಬಾಡಿಗೆ ಕಟ್ಟುವಷ್ಟು ಶಕ್ತಿಯನ್ನು ದೇವರು ನೀಡಿದ್ದಾನೆ. ಇಷ್ಟು ಸಾಕು ಜೀವನಕ್ಕೆ ಅಂತ ತಮ್ಮ ಭಾವನೆಗಳನ್ನ ಹಂಚಿಕೊಂಡಿದ್ದಾರೆ. ಕಷ್ಟದಲ್ಲಿ ಜೀವನ ಸಾಗಿಸಿ ಹಲವಾರು ಜನರಿಗೆ ಮಾದರಿಯಾಗಿರುವ ಅನುಪಮ ಅವರ ಮುಂದಿನ ಸಿನಿ ಜೀವನ ಹಾಗೂ ವೈಯಕ್ತಿಕ ಜೀವನ ಚೆನ್ನಾಗಿರಲಿ ಅಂತ ನೀವು ಹಾರೈಸೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.